ಹೋಗಿ ಜಿಗ್ ಜಾಗ್ ಮಾಡಲಿ ಪಾಯ್ಸ್ ಹೇಳು ಹೈ ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಿರೋದು ಕಣೂರ್ ಜಾತ್ರೆ. ನಾವು ಇವತ್ತು ಸ್ವಲ್ಪ ಬೇಗನೆ ಹೋಗ್ಬೇಕಾಯ್ತು, ಆದ್ರೆ ಇವ್ರನ್ನ ರೆಡಿ ಮಾಡ್ಕೊಂಡು ಕರ್ಕೊ 2 ಗಂಟೆ ಆಯ್ತು. ನಮ್ ದರ್ಶನ ಬೆಳಿಗ್ಗೆ 10 ಗಂಟೆಗೆ ರೆಡಿ ಆಗೋ ಅಂತ ಹೇಳ್ಬಿಟ್ಟು ಅವ 12 ಗಂಟೆ ಆದ್ರೂ ಸ್ನಾನ ಮಾಡಿರಲಿಲ್ಲ. ಗೂಪ್ ಸಿಂಗ್ ಇವತ್ತು ಫುಲ್ ಜಾತ್ರೆಯಲ್ಲಿ ಜಾಲಿ ಅನ್ಕೊಂಡು ಸುತ್ತಾಡ್ಕೊಂಡು ಇರ್ಬೇಕು ಅಂತ ಅನ್ಕೊಂಡಿವಿ. ಹೋಗಿ ಜಿಗ್ ಜಾಗ್ ಮಾಡಲಿ. ಇವರು ಜಾತ್ರೆಗ ನಮ್ ಜೊತೆ ಬರ್ತಾರ ಅಷ್ಟೇ, ಆದ್ರೆ ಜಾತ್ರೆದಲ್ಲಿ ನಮ್ ಜೊತೆಗೆ ಮಾತ್ರ ಇರಲ್ಲ ಇವರು. ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಜಾತ್ರೆಗೆ ಎಂಟ್ರಿ ಆಯ್ತಿದಂಗೆ ಫುಲ್ ಜನ, ಅದ್ರಲ್ಲಿ ಅರ್ಧಕ್ಕರ್ಧ ಜನ ಜಾತ್ರೆ ನೋಡ್ಕೊಂಡು ಆಗ್ಲೇ ಊರಿಗೆ ಬರ್ತಾ ಇದ್ರು. ನಾವು ರಾಜವಳಿ ಕಣಂಗ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ಬಿಟ್ಟು ಇವಾಗ ಹೋಯ್ತಾವೆ. ಈ ವಿಡಿಯೋನ ಯೂಟ್ಯೂಬ್ ಫುಲ್ ನೋಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಮೌನ್ ಜೊತೆಗೆ ಜಾತ್ರೆಗೆ ಬರ್ತಿದ್ದು, ಅವಾಗ ಒಂಥರದ ಇವಾಗ ಒಂಥರ. ನಮ್ ಕಡೆ ಕಣನೂರ್ ಜಾತ್ರೆ ಅಂದ್ರೆ ಸಾಕು, ನಮ್ಮೂರ ಹಬ್ಬದ ತರಂಗೆ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೀವಿ. ನಮ್ಮ ಮನೆಯವರು ನಮ್ ದರ್ಶನ್ಗೆ ಹೇಳ್ಕೊಡ್ತಾವ್ರ, ನಾವು ಕೇಳಿಸ್ಕೊಳ್ಳೋ ಹೋದ್ರ ಪಾಯ್ಸ್ ಹೇಳು ನಮ್ಮ ಮೈಕ್ಳು ನಮ್ಗಿಂತ ಮುಂಚೆ ಬಂದು ಜಾತ್ರೆದಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಜಾಲಿ ಅಂತ ನಿಂತಾರ. ಹಂಗೆ ಜಾತ್ರೆ ನೋಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರ ನಮ್ ತರನಾಳಿ ಅವರು ಶೇಖರಣ ಸಿಕ್ಕಿದ್ರು. ಯಾವಾಗ ಬಂದ್ರೆ ನಮ್ ಮನಿ ನೋಡಿ ಜಾತ್ರೆಗೆ ಬಂದ್ರು ಫೋನ್ಲಿ ಹುಡುಗಿ ಜೊತೆ ಮಾತಾಡೋದ್ ಮಾತ್ರ ಬಿಡಲ್ಲ. ನಮ್ ದರ್ಶನ್ ನಿಂತಿನ ಬಾಯಿಲೆ ಮಾಡಿ ಕರ್ಬಿಟ್ಟು, ನಿಮ್ ಹುಡುಗಿ ಯಾವಾಗ ಬೇಕು ತಗೊಳ್ಳೆ, ನಿಮ್ ಹುಡುಗಿ ವಾಲ ಬಳ ಸರ ಏನು ಬೇಕಾಗಿಲ್ಲ ನನ್ ಹುಡುಗಿನೇ ಇಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ದೇವಸ್ಥಾನಕ ದೇವ್ರ ನೋಡಂತ ಹೋದ್ವಾ, ಅಲ್ಲಿ ರಶ್ ನೋಡ್ಬಿಟ್ಟು ಯಪ್ಪ ದೇವ್ರ ಆಮೇಲೆ ನೋಡ ಜಾತ್ರೆ ಸುತ್ತಾಡ್ಕೊ ಬರಂಬಿಟ್ಟು ನಾವು ನಮ್ಮ ಮೈಕಲ್ ಹಿಂದಕ್ಕೆ ಬಂದ. ಮುಂದೆ ಬರ್ತಿರ್ಬೇಕಾದ್ರೆ ನಮ್ ಸಿರ್ಮಳ ಏಕಲೆಲ್ಲ ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ನಾ ಮುಂದಕ್ಕೆ ಬಂದಾಗ ಜಾತ್ರೆಲಿ ನಮ್ ದರ್ಶನ ಗೋಬಿ ಗಡೆಕಿಂದ ಅವನ್ನ ಮಾತಾಡ್ಸ್ಕೊಂಡು ಮುಂದೆ ಹಂಗೆ ನಡ್ಕೋತಿರ್ಬೇಕಾರೆ ಯಾರ ನಿಂತರ ಅಂದ್ಬಿಟ್ಟು ನೋಡಿದ್ರ ನಮ್ ಹೀರೋನ ಕರ್ಕೊಂಡು ಜಾತ್ರೆ ನೋಡ್ಕೊ ಬರಂತ ಹೋದ್. ನಾವು ಜಾತ್ರದಲ್ಲಿ ಎಲ್ಲಾ ಜಾಗನೂ ಸುತ್ತಿದ್ರು, ಈ ಜಾಗಕ್ಕೆ ಹೋದಾಗ ಒಂಥರ ನೆಮ್ಮದಿ. ಆ ಜಾಗ ಯಾವ್ದು ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ. ನಾವು ಚಿಕ್ಕವರಾಗಿದ್ದಾಗ ಇದೇ ನಮ್ ಫೇವ್ರೇಟ್ ಜಾಗ. ಈ ಜಾಗದಲ್ಲಿ ತೊಟ್ಲಾಡ್ತಿದ್ ನಾವು, ಎಲ್ಲಾ ತರ ಗೇಮ್ಸ್ ಗಳು ಇರ್ತಿದ್ವು. ಕಣನೂರ್ ಜಾತ್ರೆ ಅಂದ್ರೆ ಸಾಕು, ತೊಟ್ಲಾಡೋದು, ಕುದುರೆ ಮೇಲೆ ಕುತ್ಕೊ ಹೋಗೋದು, ಇದೇ ಫೇಮಸ್ ಕಣನೂರ್ ಜಾತ್ರೆ. ಇವೆಲ್ಲ ಏನಾದ್ರು ಇಲ್ದೇ ಇದ್ರ ಜಾತ್ರೆಲಿ ಕಳೆನೇ ಬರಲ್ಲ. ಜಾತ್ರೆ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊ ಬರಂತ ಹೋದ್ ನಾವು. ಐಸ್ ಕ್ರೀಮ್ ಬೇರೆ ಯಾರು ಮಾರ್ತಿಲ್ಲ, ನಮ್ಮ ಉಳ್ಳಳ್ಳಿ ಐಸ್ ಕ್ರೀಮ್ ಅಂಗಡಿ ಕುಂತಿರೋದು ಐಸ್ ಕ್ರೀಮ್ ಮರಕ. ಮುಂದೆ ಜಾತ್ರೆ ನೋಡ್ಕೊಬರಂತ ಹೋದ್ ನಾವು. ಅಲ್ಲಿ ಆಟ ಸಾಮಾನುಗಳೆಲ್ಲ ಇದ್ದು. ನಾವು ಚಿಕ್ಕವರಾಗಿದ್ದಾಗ ಇಂಥ ಅಂಗಡಿಗಳಿಗೆ ಬಂದ್ಬಿಟ್ಟು ಏನಾದ್ರು ಕಾರು, ಲಾರಿ, ಬಸ್ಸು ತಗೊಂಡು ಊರಿಗೆ ಹೋಗ್ದಿದ್ರ ಸಮಾಧಾನ ಆಯ್ತಿರ್ಲಿಲ್ಲ. ಕಣನೂರ್ ಜಾತ್ರೆಯಲ್ಲಿ ಒಬ್ಬ ಬಣ್ಣ ಸಿಕ್ಕಿದ್ರು. ಇವರು ಕಟಿಂಗ್ ಡಿಫ್ರೆಂಟ್ ಆಗಿ ಮಾಡ್ಸಿರು. ನಾವು ಪ್ರತಿ ವರ್ಷ ನೋಡ್ತೀವಿ, ಇವರು ವರ್ಷಕ್ಕೊಂದ್ಸಲ ಡಿಫ್ರೆಂಟ್ ಆಗಿ ಬೇರೆ ತರ ಕಟಿಂಗ್ ಮಾಡ್ತಾನೆ ಇರ್ತಾರ. ಈ ತರ ಜನಗಳ ಮಧ್ಯೆ ಕಟಿಂಗ್ ಮಾಡಿಸ್ಕೊಂಡು ಈ ತರ ಸ್ಟೈಲ್ ಮಾಡಕ್ಕೆ ದಮ್ಮು ಅನ್ನೋದು ಎದೆಲಿರ್ಬೇಕು. ಅವ್ರನ್ನ ಮಾತಾಡ್ಸ್ಕೊಂಡಂಗೆ ಮುಂದಕ್ಕೆ ಬರ್ಬೇಕಾದ್ರ ಸ್ವಾಮಿಗಳು ಅಯ್ಯಪ್ಪನ್ ಭಜನೆ ಮಾಡ್ಕೊ ಬರ್ತಿದ್ರು. ನಮ್ಮ ಮೈಕ್ಳು ಏನ ತಿಂತ ಕುಂತಾರೆ ಇಲ್ಲಿ. ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಕೊಂಕುರು ಕಪ್ಪೆ, ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಅವ್ರನ್ನ ಮಾತಾಡ್ಸ್ಕೊಂಡು ನಮ್ಗೆ ಹೊಟ್ಟ ಸಿಕ್ತಿತ್ತು, ಅದಕ್ಕ ಊಟ ಮಾಡಂತ ಹೋದ್ನು. ಕಣನೂರ್ ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಇವತ್ತು ಹಬ್ಬ ಅಲ್ವಾ. ಅದಕ್ಕ ಕಣನೂರ್ಗ 1000 ಜನ ಬಂದಿರ್ತಾರ. ಅವ್ರೆಲ್ಲರಿಗೂ ಹೊಟ್ಟೆ ತುಂಬಾ ಊಟ ಹಾಕಿದ್ರು. ಅದಕ್ಕೆ ಅಲ್ವಾ ಕಣನೂರ್ ಜಾತ್ರೆ ಅಂದ್ರ ಎಲ್ಲರಿಗೂ ಇಷ್ಟ ಆಗೋದು. ಊಟ ಮಾಡ್ಕೊಂಡ್ರು ದೇವ್ರ ನೋಡ್ಕೊಬರಂತ ಹೋದ್ರ ಅವಾಗೂ ಅಷ್ಟೇ ಜನ ಫುಲ್ ರಶ್. ಅದಕ್ಕೆ ಹಬ್ಬ ಇನ್ನೊಂದು ಸುತ್ತಾಡ್ಕೊ ಬರಂಬಿಟ್ಟು ಜಾತ್ರೆ ನೋಡ್ಕೊಬರಕ್ ಹೋದ್ನು. ನಮ್ ಸೂರಿ ಸ್ಪೈಡರ್ ಮ್ಯಾನ್ ತಗೊಂಡು ಏನ್ ನೆಗಿತ ಕುಂತಾನ. ನಮ್ ಡಾರ್ಲಿಂಗ್ ಅಭಿ ಹುಡುಗಿಗ ಅಂದ್ಬಿಟ್ಟು ಹೊಲ ತಗತವನ. ನಮ್ಮಂತ ಸಿಂಗಲ್ಸ್ ಎಷ್ಟು ಹೊಟ್ಟೆ ಉರಿಸ್ತಾರ ಅಂದ್ರ ಯಪ್ಪ. ಅದಲ್ದೆ ಹುಡುಗಿದು ಇವತ್ತೇ ಹುಡ್ತಬ, ಅದಕ್ಕ ಗಿಫ್ಟ್ ಕೊಡ್ಬೇಕು ಅಂದ್ಬಿಟ್ಟು ಗೊಂಬ ತಗತವನ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿ. ನಿಮ್ ಹುಡುಗಿಗ ಎಲ್ಲ ತಗೊಡ್ತೀವಿ, ನಮ್ಗೆ ಏನಿಲ್ಲ ಅಂತ ಕೇಳಿದ್ರ 10 ರೂಪಾಯಿ ಐಸಿರ್ ತಗೊಂಡು ಇಡಿಸ್ಬಿಟ್ಟು ಹೋಗೋದ. ಜಾತ್ರೆಯಲ್ಲಿ ಕೂಲಿಂಗ್ ತಗೊಂಡು ಇಬ್ರು ಹೀರೋಗಳು ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಎಷ್ಟು ಡ್ಯಾನ್ಸ್ ನೋಡೋಂತ ಹೋದ್ ನಾವು. ಇವತ್ತಂತೂ ಕಣನೂರ್ ಬಾಯಿಸ್ಕೊಂತು ಹಬ್ಬ ಅಂದ್ರೆ ಹಬ್ಬ. ಹೀರೋಗಳ ತರಂಗ ಎಲ್ಲ ರೆಡಿಯಾಗಿ ಸೂಟು ಬೂಟ್ ಹಾಕೊಂಡು ಕೂಲಿಂಗ್ ತಗೊಂಡು ಸಕ್ಕತ್ತ ಕಾಣ್ತಾರೆ ನೋಡಿ. ಬಾಯ್ಸ್ ಎಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿರೋ. ಅವ್ರು ಡ್ಯಾನ್ಸ್ ನೋಡ್ಕೊಂಡು ಹಂಗೆ ಮುಂದೆ ದೇವ್ರ ತಗೋಬತ್ತಿರೋ. ಅದನ್ನ ನೋಡ್ಕೊ ಬರಂತ ಹೋದ್ ನಾವು. ದೇವ್ರು ನೋಡಂತ ಬನ್ನೋ. ಇಲ್ಲಿ ನೋಡಿ ಜನಗಳು ಎಷ್ಟು ಜನ ಅವ್ರ ಅಂದ್ರ, ಈ ತರ ಜಾತ್ರೆಗಳು ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಸಿಗ್ತಾವ. ಈ ಜಾತ್ರೆ ನೋಡ್ತಿದ್ರ ನಮ್ಗ ನಮ್ಮೂರ ತರನೇ ಫೀಲ್ ಆಗ್ತಿತ್ತು. ನಮ್ಮ ಅಭಿ ಬೇರೆ ಹುಡುಗಿ ಮಲ್ಲಿ ಬೇಗ ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡಿಸಿ ಮದುವೆ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ದೇವ್ರಿಗೆ ಅರ್ಕೆ ಹೊತ್ಕೊಂಡು ಪೂಜೆ ಮಾಡಿಸ್ಬಿಟ್ಟು ಹೋಗ್ತಾವನ. ಈಗಲೇ ಹಿಂಗ ಆಡ್ತಾನೆ ಇನ್ನೇನಾದ್ರು ಮದುವೆ ಮಾಡಿಸ್ಬಿಟ್ರ ಇನ್ನೇನ್ ಆಡ್ತಾನೆ ಕಾಣ. ಎಲ್ಲರೂ ದೇವ್ರು ನೋಡ್ತೀರಾ, ಇವ್ರು ನೋಡಿ ಊರೊಳಕ್ ಬಂದು ಸುತ್ತವ್ರ ಬೆಳಿಗ್ಗೆ ಇಂದಿವಿ. ನಮ್ಮೂರಲ್ಲಿ ಸಿಕ್ಕಿದ್ರು. ನಮ್ಮ ಮೀನಕ್ಕೂ ಇಲ್ಲವಳ, ನಮ್ಮ ಮೀನಕ್ಕೂ ನಾನು ನಗಡ್ಸ್ಬೇಕು ಅನ್ಕೊಂಡು ಹೋಗಿ ನಗಡ್ಸ್ಬಿಡಿ ಕೊಂದ್ವಿ. ನಮ್ ಜೋತಕನೇ ನಾಗಣ್ಣನೇ ಪೂಜೆ ಮಾಡ್ಸಕಂತ ಬಂದಿರ. ಇವರಿಬ್ರು ಜೋಡಿ ನಮ್ಗೊಂತರ ಪಾರ್ವತಮ್ಮ ಡಾಕ್ಟರ್ ರಾಜ್ಕುಮಾರ್ ನೋಡ್ದಂಗ ಐತಿ. ಇಬ್ರು ನೋಡ್ತಿದ್ರ. ಮುಂದ ಜಾತ್ರದಲ್ಲಿ ನಮ್ ದಿನೀಬಾಯಿ ಸಿಕ್ಕಿದ್ರು. ಇವರು ಮಹಾನ್ ಕಲಾವಿದ. ಇವ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಅಂದ್ರ ಒಂದ್ ಬುಕ್ ಬರ್ದ್ರು ಸಾಕಾಗಲ್ಲ.
ಯಾರಪ್ಪ ಇವರು ಕಿಚ್ಚ ಸುದೀಪ್ ತರ ಕುರಿ ಮೇಸಕೊಂಡು ಮಿಂತೆ ಇರೋದು ಅಂತ ನೋಡಿದ್ರ ನಮ್ಮ ಹೈಸ್ಕೂಲ್ ಫ್ರೆಂಡ್ ಸಿರಿಮಳ್ಳಿ ರವಿ ಮಗ ಸ್ಕೂಲ್ ಒಂದ್ ನಿಂಕ್ರಕ್ಕಿದ್ದ ಇವಾಗ ಕಾಲೇಜಿಗೆ ಬಂದ ತಕ್ಷಣ ನೋಡಿ ಹೆಂಗಾಗ್ಬಿಡಣ. ಹೊಳೆಯಿಂದ ದೇವ್ರನ್ನ ದೇವಸ್ಥಾನ ಹತ್ರ ತಗೊಬಂದ್ರು ಆದ್ರೆ ಜನಗಳು ಮಾತ್ರ ಕಡಿಮೆ ಆಗ್ಲಿಲ್ಲ. ಕೊನೆಗೂ ದಂಡಕ್ಕೆ ಹೋಗಿ ದೇವ್ರನ್ನ ನೋಡಕ್ಕೆ ಆಯ್ತಿತ್ತು. ಜಾತ್ರೆಲಿ ಪಾಪ ಆಟ ಆಡಕೊಂಡ್ಬಿಟ್ಟು ಪೋಕ್ಲೈನ್ ತಗೊಂಡ್ರ ನಮ್ ದರ್ಶನ್ ಗೋಪ್ ಸಿಂಗ್ ಕೂಡ ನಾನು ಮೇಲೆ ಲಾರಿ ತಗತ್ತೆ ಊರ್ಲಿ ಮಣ್ಣು ತುಂಬಾ ಆಟ ಆಡಕೈತ ಅಂದ್ಬಿಟ್ಟು ಕೂಸ್ತಪ್ಪ ಪೋಕ್ಲೈನ್ ಕಿತ್ಕೊತಾವನ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು. ನಮ್ ಚಂದ್ರಣ್ಣ ಮೊದ್ಲು ನಮ್ ತರನೇ ಸುತ್ತಾಡ್ಕೊಂಡು ಜಾಲಿ ಜಾಲಿ ಅನ್ಕೊಂಡು ಇದ್ನ ಆದ್ರ ಇವಾಗ ಮದುವೆ ಆಗ್ಬಿಟ್ಟು ಅವ್ರ ಪರಿಸ್ಥಿತಿ ನೋಡಿ ಹೆಂಗಾಗದ. ಇದೆ ಮದುವೆ ಆದ್ಮೇಲೆ ಇದೆ ಜೀವನ. ಎಲ್ಲ ಊರ್ಲಿ ಹುಡುಗರು ಅಂದ್ರೆ ಒಂದಂತರ ಗುಂಪಿರ್ತ ಆದ್ರ ನಮ್ಮೂರ್ಲಿ ಇರತ್ರ ಐಕ್ಳುಗಳು ಮೈಸೂರು ಡಿಸ್ಟಿಕ್ ನಂಜನಗೂಡು ತಾಲೂಕ್ಲೇ ಇಲ್ಲ. ಅಷ್ಟು ಒಂಥರ ಜನಗಳಿಗೆ ತಲೆ ಕೆಡ್ಸ್ಬಿಡ್ತಾರ. ಜಾತ್ರೆಲಿ ಯಾರ ಜಾತ್ರೆಗೆ ಬಂದಿರೋರು ಕಾರ್ ನಿಲ್ಸ್ಬಿಟ್ಟು ಹೋಗಿದ್ರ ಇವ್ರು ಈ ಕಾರ್ ನಂದು ಆ ಕಾರ್ ನಿಂದು ಬನ್ನಿ ಕಾರ್ ಎತ್ಕೊಂಡು ಜಾತ್ರೆ ಸುತ್ತಾಡ್ಬಿಟ್ಟು ನಿಂತಿರೋ ಕಾರ್ ಬಾಗೋತಾಗ ಹೋಯ್ತವ್ರ ಗೂಪ್ ಸಿಂಗ್ಗಳು ಬನ್ನಿ ಕಾರ್ ಓನರ್ಗಳು ಬಂದು ಹೊರಗಡೆ ಕರ್ಕೊಂಡ್ ಬಂದಿತ್ತ. ನೋಡಿ ಫ್ರೆಂಡ್ಸ್ ಕಣನೂರ್ಲಿ ಜಾತ್ರೆ ಪಟಾಕಿ ಹೊಡೆದು ಅಂದ್ರ ಕಣನೂರ್ ಜಾತ್ರೆ ದಿನಾನೇ ಬೆಳಗಿನ ಜಾವ 5 ಗಂಟೆಗೆ ಈ ಜಾಗದಲ್ಲಿ ಪಟಾಕಿ ಹೊಡೆದು ಹಬ್ಬನ ಸ್ಟಾರ್ಟ್ ಮಾಡ್ತಾರ. ಆ ಮೈಕ್ಳುಗಳು ಹಣ ಬಣ್ಣ ಹಂಗೆ ಹೋಗಿ ಊರ್ ಸುತ್ತಾಡ್ಕೊಬರಂತ ಕರ್ಕೊ ಹೋದ್ರ ಅಲ್ಲಿ ಬಯ್ಯ ನಡ್ಕೊ ಹೋಯ್ತವ್ರ. ಆ ವಯ್ಯಂಗ ಇವ್ರು ಯಾರಂತ ಗೊತ್ತಿಲ್ಲ ಇವ್ರಿಗ ವಯ್ಯ ಯಾರಂತ ಗೊತ್ತಿಲ್ಲ ಆದ್ರೂ ಒಳ್ಳೆ ಸಂಬಂಧಿಕರು ನೆಂಟರುಗಳು ಕೇಳ್ತಾರ. ಈ ವರ್ಷ ನಮ್ನ ಹಬ್ಬಕ್ಕೆ ಕರ್ದಿಲ್ಲ ನಿಮ್ ಮನೆಗೆ ಊಟ ಕರ್ಕೊ ಹೋಗಲ್ವ ನಮ್ನ ಅಂತ ಕೇಳ್ತಾವ್ರ. ನೋಡಿ ಫ್ರೆಂಡ್ಸ್ ಈ ತರ ಗುಂಪಲ್ಲಿ ಐಕ್ಳು ಮಾತಾಡ್ಕೊಂಡು ನಗಾಡ್ಕೊಂಡು ಖುಷಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಇವರು ಈ ತರ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಎಲ್ಲಾರನ್ನೂ ಒಂಥರ ಸೈಕ್ ಮಾಡಿದ್ರು. ಜಾತ್ರೆನೆಲ್ಲ ಫುಲ್ ಸುತ್ತಾಡೋದು ನಮಗೂ ಸುಸ್ತಾಯ್ತು ಅಂದ್ಬಿಟ್ಟು ನಮ್ಮ ಮೇಕಲ್ಲಿ ಕುಂತ್ಕೊಳಕ್ ಹೋದಾಗ ಇನ್ನೂ ಒಬ್ರು ಡಿಫ್ರೆಂಟ್ ಕಲಾವಿದರು ಸಿಕ್ಕಿದ್ರು ನೋಡಿ. ಇವ್ರಂತೂ ಇವ್ರು ನಮ್ಮ ಮುಳ್ಳವ್ರೆ ನಮ್ಮ ಮೈಕ್ಳೆ ಆದ್ರೆ ಇವ್ರು ಒಂಥರ ಕ್ರಿಯೇಟಿವಿಟಿವು. ಸಾಯಂಕಾಲ ಆಯ್ತು ನಮ್ಮ ಅಭಿನ ಪುಣ್ಯನ ಲೊಕೇಶನ್ ಎಲ್ಲಾರು ಬಂದ್ರು ಜಾತ್ರಕ್ಕ. ನಮ್ಮ ಯುವ ಅಣ್ಣವರು ದರ್ಶನ್ಗ ಲವ್ ಬಗ್ಗೆ ಒಂದ್ ಮೋಟಿವೇಶನ್ ಕೊಡ್ತಾರ ಕೇಳಿ. ನಮ್ ದರ್ಶನ್ಗ ಬ್ರೇಕಪ್ ಆಗ್ಬಿಟ್ಟಿತ್ತು ಅದಕ್ಕ ಅಣ್ಣನ ಹತ್ರ ಮೋಟಿವೇಶನ್ ಕೇಳ್ಕೊಂಡು ಫುಲ್ ಚಂದಾಗ ನೋಡ್ತಾವನ. ಮುಂದೆ ನೋಡಿದ್ರ ನಮ್ಮ ಮುಳ್ಳಳೆ 3 ಚಿಕ್ಕ ಕುಂತವ್ ನೋಡಿ. ಜಾತ್ರೆ ಮರ ತಿಂಡಿನ ಇನ್ನೂ ತಿಂದಿರ್ಲಿಲ್ಲ. ನಮ್ಮ ಪುಣ್ಯನ ನಮ್ಮ ಅಭಿನವ್ರು ಬಂದು ಚೆನ್ನಾಗಿ ತಿಂಡಿ ತಕೊಟ್ರು. ಚೆನ್ನಾಗಿ ತಿಂಡಿ ತಿನ್ಕೊಂಡು ಮುಂದೆ ನಾವಾಗಿದ್ದು ದೇವ್ರ ನೋಡ್ಕೊಬರಕಂತ ಅಂತ ಇಂತ ಸದ್ಯಕ್ಕೆ ಬೆಳಗಿನ ಕಾದಿದ್ಕಿವಿ ಕಣದವ್ರ ಮಾರಮ್ಮನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ಒಳ್ಳೇದ್ ಮಾಡವ ತಾಯಿ ಅಂತ ಕೇಳ್ಕೊಂಡು ಇವತ್ತಂತೂ ನಮ್ಗಂತೂ ಫುಲ್ ಖುಷಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿದ್ದು. ನೋಡಿ ಫ್ರೆಂಡ್ಸ್ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಅಕೌಂಟ್ ಹೆಸರು ಅಚ್ಚು ಕನ್ನಡಿಗ 07 ಅಂತ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಜಾತ್ರೆ ಮುಗಿಸ್ಕೊಂಡು ನಮ್ಮ ಸಿಲಿಕಾನ್ ಸಿಟಿ ಉಳ್ಳಾಳಿಗೆ ವಾಪಸ್ ಬಂದು